ಡೊನೇಷನ್ ಹಾವಳಿ ತಡೆಗಟ್ಟುವಂತೆ ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಪ್ರತಿಭಟನೆ ಮಾಡಲಾಯಿತು. ಗದಗ ಜಿಲ್ಲೆ ರೋಣ ತಾಲೂಕು ರೋಣ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದ್ದು, ಕೂಡಲೇ ಡೊನೇಷನ್ ಹಾವಳಿ ತಡೆಗಟ್ಟಿ ಬಡ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವಾಡ್ತಾ ಇರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಪಟ್ಟಣದ ಸುಡಿ ಕ್ರಾಸ್ ಬಳಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹಾವಳಿಯಿಂದಾಗಿ ಬಡವರು, ಕೂಲಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಳುವುದು ಮರೀಚಿಕೆಯಾಗಿದೆ. ಶೈಕ್ಷಣಿಕ ಕ್ಷೇತ್ರ ಉಳ್ಳವರ ಪಾಲಾಗಿ ವ್ಯಾಪಾರೀಕರಣವಾಗಿ ಮಾರ್ಪಟ್ಟಿದೆ. ದಿನದಿಂದ ದಿನಕ್ಕೆ ಸಾಕಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿ ನಿಂತಿವೆ. ಇದರಿಂದಾಗಿ ಸರ್ಕಾರಿ ಶಾಲೆ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಕೂಡಲೇ ಸರ್ಕಾರ ಈ ಒಂದು ಆದೇಶದ ಪ್ರಕಾರ ನಿಯಮಿತ ಸರ್ಕಾರಿ ಶುಲ್ಕವನ್ನು ಪಡೆದುಕೊಂಡು ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ಳಬೇಕು. ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶಾತಿ ಶುಲ್ಕದ ದರಪಟ್ಟಿಯನ್ನು ನೋಟಿಸ್ ಬೋರ್ಡ್ಗೆ ಲಗತ್ತಿಸಬೇಕು. ರಾಜ್ಯದ ವಿವಿಧ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ, ಶುದ್ಧವಾದ ಆಹಾರ, ಅಭ್ಯಾಸಕ್ಕೆ ಪೂರಕವಾದ ಸುಸಜ್ಜಿತ ಕೊಠಡಿಗಳನ್ನು ನಿರ್ಮಿಸಿ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಮುಖ್ಯಮಂತ್ರಿಗಳು ಕ್ರಮ ವಹಿಸಬೇಕು ಅಂತ ರೋಣ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾಧ್ಯಕ್ಷ ಸುರೇಶ್ ವೈ ಚಲವಾದಿ, ದಲಿತ ಹಿರಿಯ ಮುಖಂಡರು ಎಸ್ಎಚ್ ಜೋಗಣ್ಣವರು, ಜಿಲ್ಲಾ ದಲಿತ ಯುವ ಮುಖಂಡ ವಿಜಯ್ ಕುಮಾರ್ ಚಲವಾದಿ, ಡಿಎಸ್ಎಸ್ ಭೀಮವಾದಿ ತಾಲೂಕು ಅಧ್ಯಕ್ಷ ಹನುಮಂತ ಚಲವಾದಿ, ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಮುಳ್ಳಾಳ, ಶೇಖಪ್ಪ ಮಾದರ್, ಆದಿಜಾಂಬ ಯುವ ಬ್ರಿಗೇಡ್ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರು ಮಂಜುನಾಥ್ ಬುರುಡಿ, ಚಲವಾದಿ ಮಹಾಸಭಾ ರೋಣ ತಾಲೂಕು ಉಪಾಧ್ಯಕ್ಷ ಅಶೋಕ್ ತಾಳದವರ್, ದಲಿತ ವಿದ್ಯಾರ್ಥಿ ಪರಿಷತ್ ರೋಣ ತಾಲೂಕು ಅಧ್ಯಕ್ಷ ರಮೇಶ್ ನಂದಿ, ಉಪಾಧ್ಯಕ್ಷ ಅಂದಪ್ಪ ಮಾದರ್, ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಕೊಪ್ಪದ್, ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಹನುಮೇಶ್ ರಾಮ್, ಜೈ ಭೀಮ್ ಸೇನಾ ರಾಜ್ಯ ಉಪಾಧ್ಯಕ್ಷ ಮೈಲಾರಪ್ಪ ಚಳ್ಳಮರದ್, ಜಿಲ್ಲಾ ದಲಿತ ಮುಖಂಡರಾದ ಡಿಜಿ ಕಟ್ಟಿಮನಿ, ಮಂಜುನಾಥ ಬುರುಡಿ, ಮೈಲಾರಪ್ಪ ಮಾದರ್, ಮರಿಯಪ್ಪ ಮಾದರ್, ಮಾರುತಿ ಹಾದಿಮನಿ, ಚಂದ್ರಶೇಖರ್ ಮಾದರ್, ವೀರಪ್ಪ ತೆಗ್ಗಿನಮನಿ, ಮಲ್ಲು ಮಾದರ್, ಮಂಜುನಾಥ್ ದೊಡ್ಡಮನಿ, ಮಾಲ್ತೇಶ್ ಮಾದರ್, ಹನುಮಂತ ಮಾದರ್, ಬಸವರಾಜ್ ಕಾಳೆ, ಭೀಮ್ಶಿ ಮಾದರ್, ಮಹೇಶ್ ಕುರುಬನಾಳ್, ಫಕೀರಪ್ಪ ಮಾದರ್, ಚಂದ್ರು ಮಾದರ್, ಪ್ರಕಾಶ್ ಮಾದರ್, ಯಲ್ಲಪ್ಪ ಹಿರೇಮನಿ, ಸಿದ್ದು ದೊಡ್ಡಮನಿ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೆ ಕೊಡ್ರಿ ಒಂದ್ ರೌಂಡ್ ಎರಡ ಜಯಗೋಸ್ ಹಾಕ್ಲಿ ಕೂಡ ಸಂದ್ರ ತಗೋ ಮೈಕ್ನ ನೀನ ದಲಿತ ಒಡನಾಡಿಗಳೇ, ಹೋರಾಟದ ಬಂಧುಗಳೇ, ಇವತ್ತು ಏನಾಗಿದೆ ಅಂದ್ರೆ ದಲಿತರು, SC ST ಹಿಂದೂ ವರ್ಗದ ಜನಾಂಗ ಸ್ಮರಿಸಿಕೊಂಡು ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ ಇದರ ನೇತೃತ್ವದಲ್ಲಿ ಹಾಗೂ ವಿವಿಧ ದಲಿತ ಪರ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ದಲಿತ ಮುಖಂಡರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನೊಂದಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು, ತಮಗೆ ತಿಳಿದಿರುವ ಹಾಗೆ ಈ ಸರ್ಕಾರಗಳು ಈ ವಿದ್ಯಾರ್ಥಿಗಳ ಮೇಲೆ ಯಾವ ತರ ಆಟ ಆಡ್ತಾರಪ್ಪ ಅಂತಂದ್ರ ಅವರ ಜೀವದ ಮೇಲೆ ಆಟ ಆಡ್ತಾ ಇದಾರೆ. ಕಾರಣ ಇಷ್ಟೇ, ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ದರ ಏನೈತಿ ಆ ಶುಲ್ಕವನ್ನು ಪಡ್ಕೊಳ್ಳೋದು ಬಿಟ್ಟು ಆ ದರವನ್ನು ಹೆಚ್ಚಿಗೆ ಮಾಡಿ ನೊಂದಿರ್ತಕ್ಕ ದಲಿತರು ಮತ್ತು ಹಿಂದುಳಿದವರ ವಿದ್ಯಾರ್ಥಿಗಳನ್ನ ರಕ್ತ ಹೀರಿ ಹಣ ವಸೂಲು ಮಾಡ್ತಕ್ಕಂಥ ಈ ಒಂದು ಖಾಸಗಿ ಕಾಲೇಜು ಮುಖ್ಯಸ್ಥರನ್ನ ಏನು ಹೆಚ್ಚಿಗೆ
ಏನು ಶುಲ್ಕವನ್ನು ಪಟ್ಟಿರ್ತಕ್ಕಂಥ ಏನು ಖಾಸಗಿ ಶಾಲೆಯ ಮುಖ್ಯಸ್ಥರನ್ನ ತಾವುಗಳು ಕೂಡಲೇ ಅವರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಹೋರಾಟದ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಇವತ್ತು ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಮೂಲಕ ನೀವೊಂದು ಖಾಸಗಿ ಶಿಕ್ಷಣ ಏನು ನೀವು ರೋಣ ತಾಲೂಕು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಖಾಸಗಿ ಶಿಕ್ಷಣಕ್ಕೆ ತಾವು ಸೂಚನೆ ನೀಡಬೇಕು ಮತ್ತು ಆರ್ಡರ್ ಮಾಡಬೇಕು. ಯಾರು ಇಲ್ಲಿ ಇರ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ವಿದ್ಯಾರ್ಥಿಗಳ ಏನು ಸರ್ಕಾರ ನಿಗದಿಪಡಿಸತಕ್ಕಂಥ ದರಕ್ಕಿಂತ ಹೆಚ್ಚಿಗೆ ಏನು ಶುಲ್ಕ ವಸೂಲಿ ಮಾಡ್ತಾರಲ್ಲ, ಆ ಶಾಲಾ ಕಾಲೇಜನ್ನ ಮುಟ್ಟುಗೋಲು ಹಾಕಬೇಕು ಮತ್ತು ಅವ್ರ ಮೇಲೆ ಮುಖ್ಯಸ್ಥ ಮತ್ತು ಪ್ರಿನ್ಸಿಪಾಲರು ಮತ್ತು ಖಾಸಗಿ ಶಿಕ್ಷಣ ಆಡಳಿತ ಮಂಡಳಿ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಂತೇಳಿ ನಾ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಅಲ್ಲಿ ನೋಟಿಸ್ ಬೋರ್ಡ್ಗೆ ಹಚ್ಚಬೇಕು, ಈ PUCಗೆ ಇಷ್ಟು ಶುಲ್ಕ ಐತಿ, SSLCಗೆ ಇಷ್ಟು ಶುಲ್ಕ ಐತಿ, ಡಿಗ್ರಿಗೆ ಇಷ್ಟು ಶುಲ್ಕ ಐತಿ, ಇಷ್ಟು ಶುಲ್ಕ ಐತಿ, ಇದ್ರ ಮೇಲೆ ಹೆಚ್ಚಿಗೆ ಏನು ನೀವು ನೀಡಬಾರ್ದು ಅಂತೇಳಿ ಇಲ್ಲಿರ್ತಕ್ಕಂಥ ತಹಸೀಲ್ದಾರು ತಾವೊಂದು ನೋಟಿಸ್ ಬೋರ್ಡ್ ಅಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಕಾಣುವಂತ ಆ ನೋಟಿಸ್ ಬೋರ್ಡ್ಗೆ ಹಚ್ಚಬೇಕಂತೇಳಿ ತಾವಲ್ಲಿ ಮನವಿ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಒಳ್ಳೆ ಹೋರಾಟವನ್ನ ಕೈಗೊಂಡಿರ್ತಕ್ಕಂಥ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದ ಮತ್ತು ಹಿರಿಯ ಇನ್ನುಳಿದ ದಲಿತ ಪರ ಸಂಘಟನೆಗಳ ಮುಖಂಡರಿಗೆ ಎಲ್ಲರಿಗೂ ಹೊಂದಿಸಿ ನಾನು ಮಾತು ವಿರಾಮ ಕೊಟ್ಟಿನಿ. ಜೈ ಜಯಕರ್ ಅಂತ ಇದನ್ನೆಲ್ಲ ಖಂಡಿಸಬೇಕು. ಮತ್ತು ಇಲ್ಲಿನ ಸ್ಥಳೀಯ ಅಧಿಕಾರಿ ವರ್ಗ ಮತ್ತು ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಏನು ವಿಚಾರ 30,40,000 ರೂಪಾಯಿ ಅಂತ ಬಡವರಿಗೆ ಅಸಾಧ್ಯವಾದಂತಹ ಕೆಲಸ. ಇವತ್ತು ಒಂದು ಕಡೆ ಸರ್ಕಾರದ ಯೋಜನೆ ತಲುಪದೇ ಇಲ್ಲ ಅಂತ ನಾವು ಒದ್ದಾಡ್ತಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಮತ್ತು ಮಕ್ಕಳಿಗೆ ಶಿಕ್ಷಣವನ್ನ ಇವರು ಹಿಂದಿರುಗು ಖಾಸಗಿ ಸಂಸ್ಥೆಯವರು ನಮ್ಮ ಒಂದು ಏನು ರಿಸರ್ವ್ ರೂಪಿಸಿಕೊಳ್ಳೋದಕ್ಕೆ ನಮ್ಮ ಮೇಲೆ ಹೊರೆ ಹಾಕ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಸರ್ಕಾರದಿಂದ ಏನಿದೆ ಬೋಧನಾ ಶುಲ್ಕ ತೆಗೆದುಕೊಳ್ಬೇಕು, ಅದನ್ನ ನೇರವಾಗಿ ಅದು ಏನಿದೆ ಮಾರ್ಗದರ್ಶಕ ನೋಟಿಸ್ ಮಾಡಿ ಲಗತ್ತಿಸಬೇಕು ಮತ್ತು ಸರ್ಕಾರದ ಇದನ್ನ ಹೆಚ್ಚು ವಹಿಸಬೇಕು. ಯಾಕಂದ್ರೆ ಪೂರ್ತಿಯಾಗಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಜೀವನವನ್ನು ಅತ್ಯಂತ ಸುರಕ್ಷಿತವಾಗಿ ಕಾಪಾಡಬೇಕಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಕರ್ತವ್ಯ. ಇವತ್ತು ಈ ಅಭೂತಪೂರ್ವ ಹೋರಾಟ ನಡೆಸಿ ಮತ್ತೆ ತಹಶೀಲ್ದಾರ್ ಅವರು ಅಭಿವೃದ್ಧಿ ಮಾಡಬೇಕು. ಈ ಹೆಚ್ಚಿರ್ತಕ್ಕಂಥ ಸರ್ಕಾರದ ಕಣ್ಣ ತಕ್ಷಣ ವಿದ್ಯಾರ್ಥಿಗಳಿಗೆ, ಶೋಷಿತರಿಗೆ, ಅವರಿಗೆ ನ್ಯಾಯ ಕೆಲಸ ಮಾಡೋಣ ಅಂತ ಹೇಳ್ತಾ ಜೈ ಬೇ ಜೈ ಸಂವಿಧಾನ. ರಾಜ್ಯ ಸರ್ಕಾರ ಈ ತರ ಆಗ್ತಿರುವಂತಹ ಅನ್ಯಾಯವನ್ನು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು. ಹಿಂಗಾಗಿ ನಾವು ಇವತ್ತಿನ ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ದಲಿತ ಸಂಘಟನೆ ನಾಯಕರು ಇವತ್ತು ಸಂಪೂರ್ಣವಾದ ಬೆಂಬಲವನ್ನು ಸೂಕ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ನಾಯಕರಿಗೂ ಮತ್ತೊಮ್ಮೆ ಅವ್ರಿಗೆ ಕ್ಷಮೆ ಮನೆ ಹೇಳಿ, ಇದು ಮತ್ತೊಮ್ಮೆ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಯಾರ ಪರವನ್ನಲ್ಲ, ಯಾರ ವಿರುದ್ಧವಲ್ಲ, ಇದು ಸರ್ಕಾರದ ವಿರುದ್ಧವಾಗಿಲ್ಲ, ಇದು ಬಡವರ ಪರವಾಗಿ, ಬಡವರ ಶಿಕ್ಷಣದ ಸೌಲಭ್ಯವಾಗಿ ಹೇಳಕ್ಕೆ ಒಂದು ಉದ್ದೇಶ ಮಾತಾಡಲು ಅವಕಾಶ ಒಂದು ಹೋರಾಟವನ್ನು ಉದ್ದೇಶಿಸಿ ಉತ್ತಮವಾಗಿ ಮಾತನಾಡಿರ್ತಕ್ಕಂಥ ಸಹೋದರ ಮೈಲಾರ ಪಟ್ಟಣದವರಿಗೆ ಧನ್ಯವಾದಗಳು. ಈಗ ಮತ್ತೋರ್ವ ಜಿಲ್ಲಾ ನಾಯಕರಾಗಿರ್ತಕ್ಕಂಥ TG ಕಟ್ಟಿಮನೆಯವರು ಈ ಹೋರಾಟವನ್ನು ಉದ್ದೇಶಿಸಿದ್ದಾರೆ. ಈ ಹೋರಾಟವನ್ನು ಉದ್ದೇಶಿಸಿ ಸಹೋದರರು ಗಾಂಧಿಗಿರಿ ಮಾಡ್ತಾರೆ. ಅವ್ರ ಜೊತೆ ಎಲ್ಲ ವರ್ಗದ ಜನರಿಗೆ ಕೂಡ ಗುಣಮಟ್ಟದ ಶಿಕ್ಷಣ ದೊರೆಯುವಂತ ಉನ್ನತವಾಗಿರಬೇಕಾದ ನೀತಿಯನ್ನ ಜಾರಿ ತರಬೇಕಂತ ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡಿಕೊಂಡಿದೆ. ಇವತ್ತ ಶಿಕ್ಷಣ ಅನ್ನೋದು ಉಳ್ಳವರ ಸೊತ್ತಾಗೈತೆ. ದುಡ್ಡಿದ್ದವರು ಶಿಕ್ಷಣವನ್ನು ಪಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗೈತೆ. ಬಡವರು ಮತ್ತು ಬಡವರಾಗಿ ಉಳಿಯಬೇಕು ಮತ್ತು ಕೂಲಿ ಕಾರ್ಮಿಕರಾಗಿ ಉಳಿಯಬೇಕು. ದುಡಿಯುವ ವರ್ಗ ಬಗ್ಗೆ ಬಡವರ ಜೀವನವನ್ನು ಸಾಗಿಸುವಂತ ಪರಿಸ್ಥಿತಿ ನಿರ್ಮಾಣವಾಗೈತಿ. ಮುಂದಿನ ದಿನಮಾನದೊಳಗೆ ಇದೇ ಪರಿಸ್ಥಿತಿ ನಿರ್ಮಾಣವಾದ್ರೆ ಸರ್ಕಾರದ ವಿರುದ್ಧ ದೊಡ್ಡ
ವಿದ್ಯಾರ್ಥಿ ಪರಿಷತ್ತು ಮತ್ತು ವಿವಿಧ ದಲಿತ ಸಂಘಟನೆಗಳು ಕೂಡಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹಾಗೂ ದಲಿತ ಸಂಘರ್ಷ ಸಮಿತಿ ಗೋಳ ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳೊಂದಿಗೆ ಹಾಗೂ ಮುಖ್ಯವಾಗಿ ಇವತ್ತಿನ ಪ್ರತಿಭಟನೆ ಹಾಗೂ ಸರ್ಕಾರಕ್ಕೆ ಮನವಿಯನ್ನು ಕೊಡಲಿಕ್ಕೆ ಬಂದಂತ ಎಲ್ಲ ವಿದ್ಯಾರ್ಥಿಗಳ ಏನು ಬೇಡಿಕೆ ಇದೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುವಂತ ಡೊನೇಷನ್ ಹಾವಳಿಯನ್ನು ತಪ್ಪಿಸುವಂತ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಹಾಗೂ ಕಠೋರವಾದ ಒಂದು ನಿರ್ಧಾರವನ್ನು ತಗೋಬೇಕು. ಆಮೇಲೆ ಇದನ್ನ ಬದಿಗೊತ್ತಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಇವತ್ತಿನ ದಿನ ರೋಣ ತಾಲೂಕಿನ ಎಲ್ಲ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲ ವಿದ್ಯಾರ್ಥಿಗಳು ಬಂದು ಹಾಗೂ ಪದಾಧಿಕಾರಿಗಳು ಬಂದು ನಾವು ಮನವಿಯನ್ನು ಇವತ್ತಿನ ದಿನ ಕೊಡ್ತಿದ್ದೀರಿ. ಈ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಘನ ಸರ್ಕಾರಕ್ಕೆ ಇವತ್ತಿನ ದಿನಾನೇ ನಾವು ರವಾನಿಸ್ತೇವೆ. ಹಾಗೂ ತಮ್ಮ ಬೇಡಿಕೆ ನಿಜವಾಗೂ ಒಂದು ಅರ್ಥಪೂರ್ಣವಾದ ಬೇಡಿಕೆ ಆಗಿದೆ. ಅದು ಬೇಡಿಕೆ ಈಡೇರಲಿ ಅಂತ ಹೇಳ್ತಾ ತಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸದ ಶುಭ ಹಾರೈಸ್ತಾ ಈ ಬೇಡಿಕೆಗಳು ಆದಷ್ಟು ಬೇಗ ಈಡೇರಲಿ ಅಂತ ನಾನು ಬೇಡ್ಕೊಳ್ತೇನೆ. ಧನ್ಯವಾದಗಳು. ಮನೆಯಲ್ಲ ಸ್ವೀಕರಿಸಿ ತಮ್ಮ ಅನಿಸಿಕೆಯನ್ನು ನೀಡುತ್ತಿರುವ ತಹಶೀಲ್ದಾರ್ಗೆ ಧನ್ಯವಾದಗಳು. ಎಲ್ಲ ಚೆಲ್ಲಾಟ ಮಾಡಿದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ರಾಜ್ಯದ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಸ್ವಚ್ಛತೆ, ಪ್ರಸಾದೀಯ, ಶುಚಿಯಾದ ಆಹಾರವನ್ನು ಒದಗಿಸಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುವ ವಾತಾವರಣವನ್ನು ಸರ್ಕಾರದ ವಿದ್ಯಾರ್ಥಿಗಳ ನೋವಿಗೆ ಸ್ಪಂದಿಸಿ ವಿದ್ಯಾರ್ಥಿಗಳ ಈ ಮೂಲಕ ಕರ್ನಾಟಕ ರಾಜ್ಯ ಗೋಳ ತಾಲೂಕಾ ಘಟಕ ಆಗ್ರಹಿಸಿದೆ. ಈ ಮೂಲಕ ಎಲ್ಲ ದಲಿತ ನಾಯಕರ ಸಮ್ಮುಖದಲ್ಲಿ ತಹಶೀಲ್ದಾರ್ ಮುಖಾಂತರ ಜನ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಾರೆ. ವಿದ್ಯಾರ್ಥಿಗಳ ಕರ್ಕೊಡ್ರಿ. ಮನವಿ ಸ್ವೀಕರಿಸಿ ಮನವಿಯ ಕುರಿತು ಮಾನ್ಯ ತಹಶೀಲ್ದಾರ್ ಅವರು ಮಾತನಾಡಬೇಕಾಗಿದೆ. ಅಧ್ಯಕ್ಷರ ದಲಿತ ಸಂಘರ್ಷ ಸಮಿತಿ ಬಂದಿರಿ ಬಾಳಿನುತ್ತ ಸಾಧಿಸಲು ವಸ್ತುಸ್ಥಿತಿಗೆ ತತ್ವ ಸಾಂಗತ್ಯ ಕಲ್ಗುಳ್ಳುಗಳ ನಡುವಿಕ್ಕಟ್ಟಲ್ಲಿ ನಡೆದು ಹುಟ್ಟಿದಿರಿ ಮಾನವತ್ವದ ಪರಾಕಾಷ್ಠೆ ನಿಮಗೆ ತಿಳಿದಿತ್ತು ಸಂಸ್ಕೃತವಿದೆ ಅಂಬೇಡ್ಕರ ಭೀಮರಾಯರಿಗೆ ನಮ್ಮ ಗೌರವಾಧರ ಪೂರ್ಣ ಸಾಷ್ಟಾಂಗ ನಮಸ್ಕಾರ. ಪುರಾತನ ಕೊಳಲ ಕುಟ್ಟಿ ಪುಡಿ ಪುಡಿ ಮಾಡಿ ಸಮತ್ವದ ಶರಾಬು ಹೀರಿಯ ಬಲಪಿಸಿದವರೆಲ್ಲ ಹಿಂದುತ್ವದೊಳಗಿರುವ ಸಮತ್ವದ ರಾಗಮಾಲಿಕೆಯ ನೆಪ್ಪಿಸಲು ದುಡಿದು ದಣಿದು ಬೌದ್ಧಕ್ಕೆ ಸೋತದ್ದು ಸೋಜಿಗವಲ್ಲ. ತಮ್ಮ ಬದುಕನೆ ಕೆತ್ತಿ ಕಡೆ ಕಡಿದು ಮಾನವತ್ವಕ್ಕೆ ವಿಗ್ರಹವಾಗಿ ಮೇಲೆನ್ನಿದ್ದ ತೀರ್ಥರೂಪ ಸಮಾನ ಈಗಿಲ್ಲ. ಅಂಬೇಡ್ಕರ ಭೀಮರಾಯರಿಗೆ ನಮ್ಮ ಗೌರವಾಧರ ಪೂರ್ಣ ಸಾಷ್ಟಾಂಗ ನಮಸ್ಕಾರ. ಎಲ್ಲರೂ ನಮ್ಮ ಜೊತೆ ಹಾಡ್ತೀರಾ? ನಮ್ಮ ಜೊತೆ ಸೇರಿ ಹಾಡ್ತೀರಾ? ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ಒಂದು ಭೂಮಿಯಲ್ಲ ಒಂದು ದೇಶವಲ್ಲ, ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ನಾ ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ
ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು ಇಡೀ ಭೂಗೋಳವನ್ನೇ ಕೇಳುವೆವು ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ಕ್ಲಾಪ್ಸ್ ಹಾಕ್ರಿ ಕ್ಲಾಪ್ಸ್ ಹಾಕ್ರಿ ಬರೇ ಇಡೀ ಬೆವರನ್ನು ಸುರಿಸಿ ದುಡಿಯುವರೆಲ್ಲ ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು ಇಡೀ ಭೂಗೋಳವನ್ನೇ ಕೇಳುವೆವು ಇಡೀ ಭೂಗೋಳವನ್ನೇ ಕೇಳುವೆವು ಜೋರಾಗಿ ಜೈ ಭೀಮ್ ಜೈ ಭೀಮ್ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಣದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಗೋಲಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಇದಲ್ಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಇದಲ್ಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ವರದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ 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 ಕಟ್ಟುತ್ತೇವ ಕುಲವೆಲ್ಲದ ಮನುಜ ಕುಲದ ಹೊಸ ನಾಡ ಕಟ್ಟುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ವರದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕ್ರಾಂತಿ ಕಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ 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 ನಮ್ಮ ಪಾಲಿನ ರಕ್ತಗಾಲಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ವರದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಜೈ ಭೀಮ್ ಜೈ ಭೀಮ್ ಜೈ ಭೀಮ್
ಪ್ರೀತಿಗೆ ಕೈ ಮುಗಿದು ಅಪ್ಪನ ಮಮತೆಗೆ ಶರಣೆಂದು ಅವ್ವನ ಪ್ರೀತಿಗೆ ಕೈ ಮುಗಿದು ಅಪ್ಪನ ಮಮತೆಗೆ ಶರಣೆಂದು ಮಸಲ ಕಾಟಿ ನನ್ನ ಸಂಗಾತಿಯೇ ನನ್ನ ಸಂಗಾತಿಯೇ ಬದಲಾವಣೆಯಲ್ಲಿ ನೋವಿದೆ ಮೌಲ್ಯಗಳ ಸಂಘರ್ಷವಿದೆ ಬದಲಾವಣೆಯಲ್ಲಿ ನೋವಿದೆ ಮೌಲ್ಯಗಳ ಸಂಘರ್ಷವಿದೆ ಇನ್ನೆಲ್ಲ ನಾಳೆ ಬದಲಾಗುವುದು ಜನಮನ ನನ್ನ ಸಂಗಾತಿಯೇ ಓ ನನ್ನ ಸಂಗಾತಿಯೇ ಬದಲಾಗದಿದ್ದರೆ ನಾವಿಂದು ಜಗವ ಬದಲಾಯಿಸುವೆವೆಂದು ಬದಲಾಗದಿದ್ದರೆ ನಾವಿಂದು ಜಗವ ಬದಲಾಯಿಸುವೆವೆಂದು ಬದಲಾವಣೆಯು ಶುರುವಾಗುವುದು ನಮ್ಮಿಂದಲೇ ನನ್ನ ಸಂಗಾತಿಯೇ ಓ ನನ್ನ ಸಂಗಾತಿಯೇ ಪ್ರೀತಿಯ ಗಾಳಿ ಬೀಸುತ್ತಿದೆ ಅಡ್ಡಿ ಮಹಲ್ಲಗಳ ನಡುವೆ ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ ಮಾಡೋಣ ಬಾ ನನ್ನ ಸಂಗಾತಿಯೇ ಓ ನನ್ನ ಸಂಗಾತಿಯೇ ನನ್ನ ಸಂಗಾತಿಯೇ ತುಂಬಾ ಅಚ್ಚುಕಟ್ಟಾಗಿ ಒಂದು ನಮ್ದು ಸರ್ಕಾರದ ವಿರುದ್ಧ ಹೋರಾಟ ಆಗೋದ್ರಿಂದ ಖಾಸಗಿ ಶಿಕ್ಷಣದ ವಿರುದ್ಧ ಹೋರಾಟ ಮಾಡ್ತಾರೆ. ಯಾಕಂದ್ರೆ ಸರ್ಕಾರಕ್ಕೂ ಖಾಸಗಿ ಶಿಕ್ಷಣಕ್ಕೂ ಅಧಿಕ ಆದ್ರೆ ಕೆಲವೊಂದು ನಿರ್ಧಾರಗಳನ್ನ ಸರ್ಕಾರವನ್ನ ಕೈಗೊಳ್ಳುವಂತ ಕಾರ್ಯಗಳಿರ್ತವೆ. ಆದ್ರೆ ಖಾಸಗಿ ಶಿಕ್ಷಣವನ್ನ ಹೇಳಬೇಕಂದ್ರೆ ಇಲ್ಲಿ ಸೇರಿರ್ತಕ್ಕಂಥ ಎಷ್ಟೋ ಬಡ ವಿದ್ಯಾರ್ಥಿಗಳು. ಯಾಕಂದ್ರೆ ಇವತ್ತಿನ ನಿರ್ಮಾಣದಾಗ ನಾವು ಶಿಕ್ಷಣದಿಂದ ಮತ್ತೆ ಶಿಕ್ಷಣ ಕಲಿತಾಗ ಮಾತ್ರ ನಾವು ನಮ್ಮ ಏನು ನಮ್ಮ ಸ್ಥಾನಮಾನವನ್ನು ಅಲ್ಲೂ ಬದಲು ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಯಾಕಂದ್ರೆ ಬಾಬಾ ಸಾಹೇಬ್ ಹೇಳಿದಾಗ ಶಿಕ್ಷಣ ಎಂಬುದು ಹುಲಿ ಆಗಿರ್ತಕ್ಕ ಅದನ್ನ ಕುಡಿದವರು ಗರ್ಭಿಸಲೇಬೇಕು ಅನ್ನುವಂಥ ಮಾತುಕತೆ ಹಂಗೈತಿ. ಬಹುಶಃ ಇರ್ಬೋದು ಈ ದೇಶದೊಳಗ ಶಿಕ್ಷಣ ಅನ್ನೋದು ಕೆಲವೇ ಕೆಲವು ವರ್ಷಕ್ಕೆ ಸೀಮಿತವಾಗಿದ್ದು ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆಯೋದ್ರ ಮುಖಾಂತರ ಈ ದೇಶದ ಕಟ್ಟಡಕ್ಕೆ ಪ್ರತಿಯೊಬ್ಬ ಸಣ್ಣ ವರ್ಗದ ಶಿಕ್ಷಣವನ್ನ ಬರ್ಕೋವಾಗ ಮಾಡ್ಯಾರ. ಅದಕ್ಕೆ ಏನೈತಿ ಮುಂದುವರೆದು ಮಾಡಿದಾಗ ಶಿಕ್ಷಣ ಅನ್ನೋದು ಒಂದು ಒಂದು ವ್ಯವಹಾರ ಆಗಬೇಕು. ಯಾಕಂದ್ರೆ ಶಿಕ್ಷಣವನ್ನ ದುಡ್ಡಿಗಾಗಿ ಮತ್ತೆ ಏನು ತಮ್ಮ ವೈಯಕ್ತಿಕ ಗ್ರೋತಿಗಾಗಿ ಶಿಕ್ಷಣವನ್ನ ಬಳಸಿಕೊಳ್ಳುವಂತ ದಿನಮಾನಗಳು ಈಗ ಅದಾವ. ಯಾಕಂದ್ರೆ ಹೆಣ್ಮಕ್ಳು ಎಷ್ಟೋ ಒಳ್ಳೆ ವಿದ್ಯಾರ್ಥಿಗಳು ಎಷ್ಟೋ ಶಿಕ್ಷಣವಂತರಿರ್ತಾರ, ಬಡವರು ಇರ್ತಾರ. ಈಗ SSLC ಮುಗಿಸಿರ್ತಾರ, 90 ಮಾಡಿರ್ತಾರ. ಅದನ್ನ ಹೋಗಿ ಮುಂದವರು ಸೈನ್ಸ್ ಮಾಡಿ ಮಕ್ಕಳು NT ಮಾಡಿರ್ತಾರ. ಆಗ ಮುಂದವರು MBBS MBA ಏನೋ ಒಂದು ಒಳ್ಳೆ ಶಿಕ್ಷಣ ಕಲಿಬೇಕಾದಂತ ಒಂದು ಉದ್ದೇಶ ಇದ್ರೆ ಯಾರಿಗೂ ಸರ್ಕಾರಿ ಸೀಟ್ಗಳು ಸಿಗದೆ ಇದ್ದಾಗ ಅವರು ಕಲಿಯಲೇಬೇಕು ಅನ್ನೋ ಒಂದು ಹುಮ್ಮಸ್ ಇದ್ದಾಗ ಅವ್ರೇನ್ರ ಮುಂದಿನ ಶಿಕ್ಷಣ ಕಲಿಬೇಕಂತ ಹೋದಾಗ ಅವರು ಡೊನೇಷನ್ ಅದೇನೋ ಒಂದು ಡೊನೇಷನ್ ಕೊಡುವಂತ ಅದೇನೋ ಒಂದು ಇದು ಐತಿ. ಅಲ್ಲಿಗೆ ಒಂದು ವಿದ್ಯಾರ್ಥಿ ಶಿಕ್ಷಣ ಕೊನೆಗಾಣಕ್ಕೆ ಒಂದು ಡೊನೇಷನ್ ಅದು ಇದು ಆಗ್ತದೆ. ಅದಕ್ಕೆ ಸರ್ಕಾರಕ್ಕೂ ನಾವು ಮನವಿ ಮಾಡ್ತೇವೆ. ಯಾಕಂದ್ರೆ ಸರ್ಕಾರ ಗಮನಕ್ಕೆ ತಗೊಂಡ್ರೆ ಇದೇನು ದೊಡ್ಡ ವಿಷಯ ಅಲ್ಲ. ಖಾಸಗಿ ಶಿಕ್ಷಣಗಳ ಕಾರ್ಯ ನಿಮ್ಮ ನಿಯಮಾವಳಿಗಳನ್ನು ಹೇರಿ ಡೊನೇಷನ್ಗಳನ್ನ ಸರ್ಕಾರಿ ಶಿಕ್ಷಣದೊಳಗೆ ಏನು ನೀವು ಡೊನೇಷನ್ ನೀಡ್ತೀನಿ ಅದಕ್ಕಿಂತ ಒಂದು ಸ್ವಲ್ಪ ಮಟ್ಟ ಜಾಸ್ತಿ ಇದ್ರು ತೊಂದರೆ ಆಗಿಲ್ಲ. ಆದ್ರೆ ಬಹಳ ಮಟ್ಟದಾಗ ಒಂದು ವಿದ್ಯಾರ್ಥಿಗಳ ಶಿಕ್ಷಣವ ಅಲ್ಲಿಗೆ ನಿಲ್ಲುವಂತ ಡೊನೇಷನ್ಗಳ ಹಾವಳಿಯನ್ನ ಸರ್ಕಾರ ತಡೆಗಟ್ಟಬೇಕಂತ ಈ ಮೂಲಕ ತಿಳ್ಕೊಂಡು ಇನ್ನೂ ಮಾತಾಡಕ್ ಸಾಕಷ್ಟು ವಿಷಯಗಳದಾವ. ಈಗ ಸಾರ್ವಜನಿಕರ ಅಡ್ಡಾಡಕ ಇನ್ನೂ ಬೇರೆ ಬೇರೆ ಊರಿಗೆ
ಆಂಬುಲೆನ್ಸ್ ಆಸ್ಪತ್ರೆ ಹೋಗೋದಾದ್ರೆ ಮುಂದೆ ನಮ್ಮ ತಹಶೀಲ್ದಾರ್ ಆಫೀಸ್ ಹತ್ರ ಇನ್ನೂ ಅನೇಕ ವಿಷಯಗಳು ಮಾತಾಡೋದು ಅಲ್ಲಿ ಮಟ್ಟ ಅಲ್ಲಿ ಹೋಗಿ ಹಂಚ್ಕೊಳ್ಳೋದನ್ನು ಮಾತನ್ನು ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಅಗ್ನಿ ಬದ್ಲಿ ಏನು ತಮ್ಮ ಏನು ಒಂದು ಇದೇ ಶಿಕ್ಷಕರ ಮಾರ್ಗದರ್ಶನದೊಳಗ ಎಲ್ಲರೂ ಅನ್ನೋ ಒಂದು ರೂಟ್ಗೆ ಬಂದು ತಹಶೀಲ್ದಾರ್ ಆಫೀಸರಿಗೂ ಬರಬೇಕು. ಅಲ್ಲಿ ಏನು ನಮ್ಮ ಮನೆಗಳು ನಮ್ಮ ಮಾತಾಡೋ ಇನ್ನೂ ಅನೇಕ ಹೋರಾಟಗಾರರು ಯಾರೀಗ ಇನ್ನೂ ಸಂಘಟನೆಗಾರರ ವಿದ್ಯಾರ್ಥಿಗಳು ಮಾತಾಡೋದ್ರ ದಯವಿಟ್ಟು ಅಲ್ಲಿವರೆಗೂ ಎಲ್ಲರೂ ಶಾಂತ ರೀತಿಯಿಂದ ಕಾನೂನನ್ನ ಸುವ್ಯವಸ್ಥೆ ಪಾಲಿಸಿಕೊಂಡು ಅಲ್ಲಿ ಮಟ್ಟ ಬರಬೇಕಂತ ನಮ್ಮನ್ನೆಲ್ಲರಲ್ಲೂ ಕೇಳಿಸ್ಕೊಳ್ತೀನಿ. ಹೋರಾಟಗಾರರು ಎಲ್ಲರನ್ನ ಕರ್ಕೊಂಡು ಅಲ್ಲಿ ಮಟ್ಟ ಬಂದು ಏನು ನಮ್ಮ ಬೇಡಿಕೆಗಳು ಇಲ್ಲೇನು ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮುಗಿಸೋದು ಒಂದು ಮನವಿ ಮಾತು ಹೇಳಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸಿ ನಾನು ವಾಕಿಗೆ ಮಾತಾಡ್ತೀನಿ. ಜೈ ಭೀಮ್. ಮತ್ತೆ ಏರ್ಲೈನ್ ಮಾಡಬೇಕು ವಿದ್ಯಾರ್ಥಿಗಳು. ಬಹಳ ಅರ್ಥಪೂರ್ಣ ಆದಂತಹ ಈ ಒಂದು ಹೋರಾಟಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ನೆಚ್ಚಿನ ನಾಯಕರಿಗೂ ಕೂಡ ಧನ್ಯವಾದ ಹೇಳ್ತಾ ಬಹಳ ವಿಶೇಷವಾದಂತಹ ಹೋರಾಟ ಇವತ್ತು ನಗರದಲ್ಲಿ ಇರುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕ